ವಿಶ್ವಸಂಸ್ಥೆಯ 10ನೇ ಪ್ರಧಾನ ಕಾರ್ಯದರ್ಶಿಯ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ 5 ವರ್ಷಗಳ ಅವಧಿ 2027 ಜನವರಿ 1ರಿಂದ ಪ್ರಾರಂಭ ಆಗುತ್ತೆ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿರುವ ಆಂಟೋನಿಯೋ ಗುಟೆರಸ್ ಅವರ ಅವಧಿ ಇದೇ ಡಿಸೆಂಬರ್ 31ಕ್ಕೆ ಕೊನೆಗೊಳ್ಳಲಿದ್ದು 2027ಕ್ಕಾಗಿ ಹೊಸ ಕಾರ್ಯದರ್ಶಿಯ ಆಯ್ಕೆಯನ್ನ ಮಾಡಲಾಗುತ್ತೆ. 10ನೇ ಪ್ರಧಾನ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡೋಕೆ 193 ಸದಸ್ಯ ರಾಷ್ಟ್ರಗಳ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಪ್ರಕ್ರಿಯೆ ಆರಂಭಿಸಿದೆ. ರಫೇಲ್ ಗ್ರಾಸಿ, ರೆಬೆಕಾ ಗ್ರೀನ್ಸ್ಪನ್, ಮಿಚೆಲ್ ಬ್ಯಾಚ್ಲೆಟ್ ಮತ್ತು ಮ್ಯಾಕಿ ಸಾಲ್ ಈ 4 ಹೆಸರುಗಳು ಚರ್ಚೆಯಲ್ಲಿವೆ. ಸ್ಪರ್ಧೆಯಲ್ಲಿರುವ 4 ಅಭ್ಯರ್ಥಿಗಳು ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿನ ಸಂದರ್ಶನ ಸರಣಿಯಲ್ಲಿ ಭಾಗವಹಿಸಿದ್ರು. ಪ್ರಸ್ತುತ ಸಾಮಾನ್ಯ ಸಭೆಯ ಅಧ್ಯಕ್ಷೆ ಅನ್ನಾ-ಲೆನಾ ಬೇರ್ಬಾಕ್ ಹೇಳುವಂತೆ ಇದು ವಿಶ್ವದ ಅತ್ಯಂತ ಕಠಿಣ ಸಂದರ್ಶನ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸದಸ್ಯ ರಾಷ್ಟ್ರಗಳು ಒಮ್ಮತದ ಮೂಲಕ ಆಯ್ಕೆ ಪ್ರಕ್ರಿಯೆ ಮುಗಿಸುವ ನಿರ್ಣಯ ಅಂಗೀಕರಿಸಿದ್ದು ಅದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಬೇಕಿದೆ ಅಂತ ಅನ್ನಾ-ಲೆನಾ ಬೇರ್ಬಾಕ್ ಹೇಳ್ತಾರೆ. ನಾಯಕತ್ವದ ಸಾಮರ್ಥ್ಯಗಳು, ಅನುಭವ ಮತ್ತು ಭವಿಷ್ಯದ ವಿಶ್ವಸಂಸ್ಥೆಗೆ ಸೂಕ್ತ ಕೌಶಲ್ಯಗಳನ್ನು ಹೊಂದಿದ್ದಾರಾ ಅನ್ನೋದನ್ನ ಸಂದರ್ಶನದಲ್ಲಿ ಪ್ರಮುಖವಾಗಿ ನೋಡಲಾಗುತ್ತೆ. ಎಲ್ಲ 193 ಸದಸ್ಯ ರಾಷ್ಟ್ರಗಳು ಅಭ್ಯರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳೋಕೆ ಅವಕಾಶ ಹೊಂದಿವೆ. ಸದಸ್ಯ ರಾಷ್ಟ್ರಗಳಲ್ಲದೆ ಮುಕ್ತ ಕರೆ ಮತ್ತು ಲಾಟರಿ ಮೂಲಕನೂ ವಿಭಿನ್ನ ನಾಗರಿಕ ಸಮಾಜ ಸಂಸ್ಥೆಗಳನ್ನ ಆಯ್ಕೆ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಸದಸ್ಯ ರಾಷ್ಟ್ರಗಳು ಮಾತ್ರವಲ್ಲದೆ ಈ ಪ್ರಕ್ರಿಯೆಯನ್ನ ಗಮನಿಸ್ತಾ ಇರುವ ಮತ್ತು ತೊಡಗಿಸಿಕೊಳ್ಳೋಕೆ ಬಯಸುವ ಎಲ್ಲರೂ ಯುಎನ್ ವೆಬ್ಸೈಟ್ ಮೂಲಕ ಪಾಲ್ಗೊಳ್ಳಬಹುದಾಗಿದೆ. ಯುಎನ್ ಚಾರ್ಟರ್ ಅಡಿಯಲ್ಲಿ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆ ಪ್ರಧಾನ ಕಾರ್ಯದರ್ಶಿಯನ್ನ ನೇಮಿಸುತ್ತೆ ಅಂತ ಅವರು ಆಯ್ಕೆ ಪ್ರಕ್ರಿಯೆಯನ್ನ ವಿವರಿಸ್ತಾರೆ. ಅಂತಿಮ ನಿರ್ಧಾರ ಸಾಮಾನ್ಯ ಸಭೆಯಲ್ಲಿನ 193 ಸದಸ್ಯ ರಾಷ್ಟ್ರಗಳ ಮೇಲಿರುತ್ತೆ. ಈ ವರ್ಷದ ಅಂತ್ಯದ ವೇಳೆಗೆ ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗಬೇಕಿದೆ. ಈ ಪ್ರಕ್ರಿಯೆಯ ಕೊನೆಯಲ್ಲಿ ಆಯ್ಕೆ ಮಾಡುವ ವ್ಯಕ್ತಿ ವಿಶ್ವಸಂಸ್ಥೆಯ ಪ್ರಬಲ ರಕ್ಷಕರಾಗಿರಬೇಕು ಮತ್ತು ನಮ್ಮ ಆಯ್ಕೆ ವಿಶ್ವಸಂಸ್ಥೆಯಾಗಿ ನಾವು ನಿಜವಾಗಿಯೂ ಪ್ರಪಂಚದ ಎಲ್ಲಾ ಜನರ ಸೇವೆಗೆ ನಿಲ್ತೀವಿಯಾ ಅನ್ನೋದರ ಕುರಿತು ಪ್ರಬಲ ಸಂದೇಶ ಕಳಿಸುತ್ತೆ ಅನ್ನೋದು ಅನ್ನಾ-ಲೆನಾ ಬೇರ್ಬಾಕ್ ಅಭಿಪ್ರಾಯ. ಜನವರಿ 2027ರಲ್ಲಿ ಅಧಿಕಾರ ವಹಿಸಿಕೊಳ್ಳುವ ಹೊಸ ಪ್ರಧಾನ ಕಾರ್ಯದರ್ಶಿಯ ಆಯ್ಕೆ ಜಾಗತಿಕ ರಾಜತಾಂತ್ರಿಕತೆ, ಪ್ರಪಂಚದಾದ್ಯಂತ ಬಿಕ್ಕಟ್ಟುಗಳಿಗೆ ಪ್ರತಿಕ್ರಿಯಿಸುವ ಬಗೆ ಮತ್ತು ಮುಂದಿನ ದಶಕದಲ್ಲಿ ಬಹುಪಕ್ಷೀಯ ವ್ಯವಸ್ಥೆಯ ದಿಕ್ಕನ್ನು ರೂಪಿಸಬಹುದು ಅಂತ ಹೇಳಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.